ಸೆಕ್ಯುಲರ್ ಅನ್ನುವ ಪದಕ್ಕೆ ಕನ್ನಡದಲ್ಲಿ ಬೇರೆ ಬೇರೆ ಕಾಲಘಟ್ಟದ ಸಂದರ್ಭದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಬಳಸಿ ಅರ್ಥೈಸಿದ್ದಿದೆ. ಇದು ಕೇವಲ ಕನ್ನಡಕ್ಕೆ ಮಾತ್ರ ಸಂಬಂಧಪಟ್ಟಂತಹದ್ದು ಅಂತ ಏನಿಲ್ಲ. ರಾಷ್ಟ್ರದ ವಿದ್ಯಮಾನಗಳಲ್ಲಿ ಆಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಈ ಶಬ್ದದ ಅರ್ಥ ಮತ್ತು ವ್ಯಾಖ್ಯಾನಗಳು ಕಾಲದಿಂದ ಕಾಲಕ್ಕೆ ರಾಷ್ಟ್ರದಲ್ಲಿ ಬದಲಾದಂತೆ ರಾಜ್ಯದಲ್ಲಿಯೂ ಕೂಡ ಬದಲಾವಣೆ ಮಾಡಿಕೊಂಡಿರುವಂತಹದ್ದು ಕಂಡುಬರುತ್ತೆ. ಸೆಕ್ಯುಲರ್ ಅಥವಾ ಸೆಕ್ಯುಲರಿಸಂ ಈ ಪದಗಳನ್ನು ಮೊದಲು ನಮ್ಮಲ್ಲಿ ಜಾತ್ಯತೀತ ಅನ್ನುವ ಅರ್ಥದಲ್ಲಿ ಬಳಸಲಾಗ್ತಾ ಇತ್ತು. ಅನಂತರದಲ್ಲಿ ಇದಕ್ಕೆ ಧರ್ಮ ನಿರಪೇಕ್ಷ ಅನ್ನುವ ಅರ್ಥದಲ್ಲಿ ಬಳಸಿರುವಂತಹದ್ದಿದೆ. ಹಾಗೇನೆ ಧರ್ಮ ಸಾಮರಸ್ಯ, ಧರ್ಮ ಸೌಹಾರ್ದ ಇಂತಹ ಪದಗಳನ್ನು ಪ್ರಯೋಗ ಮಾಡಿ ಅರ್ಥೈಸೋದಕ್ಕೆ ಪ್ರಯತ್ನ ಪಟ್ಟದ್ದಿದೆ. ಆದರೆ ಸೆಕ್ಯುಲರ್ ಈ ಪದ ದೇಶೀಯ ಪದವಲ್ಲ. ಇದು ಯುರೋಪ್ ಮೂಲದ್ದು. ಇಂಗ್ಲೆಂಡಿನ ಸಂರಚನೆಗೆ ಸಂಬಂಧಿಸಿದಂತೆ ರಾಜಕೀಯ ಮತ್ತು ಧಾರ್ಮಿಕ ಸಂರಚನೆಗೆ ಸಂಬಂಧಪಟ್ಟಂತೆ ಬಳಕೆಯಾದಂತಹದ್ದು. ಅದು ನಮ್ಮ ದೇಶಕ್ಕೆ ಹೊಂದೋದಿಲ್ಲ ಅನ್ನುವ ವಾದಗಳೆಲ್ಲ ಅದಕ್ಕೆ ಅಂಟಿಕೊಂಡಿವೆ. ಆದರೆ ಈ ಪದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಇದು 1976 ಮುಂಚೆ ಇರಲಿಲ್ಲ. ಅನಂತರದಲ್ಲಿ ಅದು ಸಂಸತ್ತಿನಲ್ಲಿ ಬಹುಮತ ಒಪ್ಪಿಗೆಯ ಮೇರೆಗೆ ಸಂವಿಧಾನದಲ್ಲಿ ಅದು ಸೇರ್ಪಡಿಸಲಾಯಿತು. ಈ ಪದ ಹೀಗೆ ಕಾಲದಿಂದ ಕಾಲಕ್ಕೆ ಬದಲಾವಣೆಯನ್ನ ಪಡ್ಕೊಂಡ್ರೂ ಕೂಡ ಇದಕ್ಕೆ ವ್ಯಾಖ್ಯಾನ ಮಾಡುವಂತಹದ್ದು, ಅರ್ಥೈಸುವಂತಹದ್ದು ಹೇಗಿದೆ ಅಂತಂದ್ರೆ, ಎಲ್ಲಾ ಧರ್ಮಗಳಿಗೂ ಸಮಾನ ಗೌರವ ಮತ್ತು ಸಮಾನ ಹಕ್ಕು ಅಂತ ವ್ಯಾಖ್ಯಾನಿಸಲಾಗಿದೆ. ಮತ್ತು ಪ್ರಭುತ್ವ ಯಾವುದೇ ಒಂದು ಧರ್ಮದಿಂದ ಪ್ರಭಾವಿತವಾಗಬಾರದು ಅನ್ನುವಂಥದ್ದನ್ನ ಸದ್ಯದ ಸಂದರ್ಭದಲ್ಲಿ ಹೇಳಲಾಗುತ್ತೆ. ಆದರೆ ರಾಜಕೀಯದಲ್ಲಿ ಧರ್ಮದ ಹಸ್ತಕ್ಷೇಪ ಬೇಕೋ ಅಥವಾ ಬೇಡವೋ ಅನ್ನುವಂತಹ ವಾಗ್ವಾದಗಳಿವೆ. ಈ ವಾಗ್ವಾದಗಳು ಎಲ್ಲವನ್ನೂ ಪರಿಶೀಲನೆ ಮಾಡಿದ್ರೆ ಒಟ್ಟಾರೆಯಾಗಿ ಕ್ರೋಢೀಕರಣ ಮಾಡಿ ನೋಡಿದ್ರೆ ಅದರಲ್ಲಿ 4 ಸ್ವರೂಪಗಳು, ವಾದಗಳು ನಮಗೆ ಗೋಚರವಾಗ್ತವೆ. ಮೊದಲನೇದ್ದು ಪ್ರತ್ಯೇಕತಾವಾದ. ಧರ್ಮ ಮತ್ತು ರಾಜಕೀಯ ಇವೆರಡು ಬೇರೆ ಬೇರೆಯಾದಂಥವುಗಳು. ಇವು ತನ್ನದೇ ಆದ ಅಸ್ತಿತ್ವವನ್ನು ಪಡ್ಕೊಂಡಿವೆ. ಹೀಗಾಗಿ ಇವು ಒಂದು ಇನ್ನೊಂದರಿಂದ ಪ್ರತ್ಯೇಕವಾಗಿಡುವುದೇ ಉತ್ತಮ ಅನ್ನುವಂಥ ವಾದ ಇದು. ಒಂದು ಇನ್ನೊಂದರ ಜೊತೆಗೆ ಬೆರೆಸುವುದು ಸರಿಯಲ್ಲ ಅನ್ನುವ ನಿಷ್ಠುರ ನಿಲುವನ್ನ ಇದು ಹೇಳುತ್ತೆ. ಎರಡನೇದ್ದು ಅಭೇದ್ಯವಾದ. ರಾಜಕೀಯ ಮತ್ತು ಧರ್ಮ ಇವೆರಡನ್ನು ಪ್ರತ್ಯೇಕಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಪರಂಪರಾಗತವಾಗಿ ಧರ್ಮ ಮತ್ತು ರಾಜಕೀಯ ಎರಡೂ ಒಟ್ಟೊಟ್ಟಿಗೆನೇ ನಡೆದುಕೊಂಡು ಬಂದಿವೆ. ರಾಜಶಾಹಿ ಅಥವಾ ಸಾಮ್ರಾಜ್ಯಶಾಹಿ ವ್ಯವಸ್ಥೆಯಲ್ಲಿ ಧರ್ಮಗುರು ಅನ್ನುವಂಥವರು ಇರ್ತಾ ಇದ್ರು. ಹೀಗಾಗಿ
ಈ ಸಾಮರಸ್ಯ, ಧಾರ್ಮಿಕ ಸಾಮರಸ್ಯದ ಬದುಕನ್ನ ಅದು ಪ್ರತಿನಿಧಿಸ್ತದೆ. ಹೀಗಾಗಿ ರಾಜಕೀಯ ಮತ್ತು ಧರ್ಮ ಎರಡೂ ಪ್ರತ್ಯೇಕ ಮಾಡುವಂತಹದ್ದು ಸರಿಯಲ್ಲ, ಅವು ಅಭೇದ್ಯವಾದಂತಹದ್ದು ಅನ್ನೋದನ್ನ ಪ್ರತಿಪಾದನೆ ಮಾಡುವಂತಹದ್ದು ಎರಡನೇ ವಾದ. ಇನ್ನು ಮೂರನೇ ವಾದ ಸಾಪೇಕ್ಷವಾದ ಅನ್ನುವಂಥದ್ದು. ಈ ಸಾಪೇಕ್ಷವಾದ ಒಂದು ಇನ್ನೊಂದರ ಮೇಲೆ ಅವಲಂಬಿತವಾದದ್ದು, ಆದರೆ ಇದು ಯಾವುದು ಸ್ವತಂತ್ರವಾದದ್ದಲ್ಲ ಅನ್ನುವಂಥದ್ದನ್ನು ಹೇಳುವಂಥದ್ದು. ಸ್ವತಂತ್ರವಾದ ಅಸ್ತಿತ್ವ ಇರೋದಿಲ್ಲ, ಅವು ಸ್ವತಂತ್ರವಾದ ಅಸ್ತಿತ್ವವನ್ನ ಹೊಂದಿವೆ ಅಂತ ಅನಿಸಿದರೂ ಕೂಡ ಅವು ಒಂದು ಇನ್ನೊಂದರ ಮೇಲೆ ಅವಲಂಬಿತವಾಗಿ ಬದುಕ್ತಾವೆ ಮತ್ತು ವ್ಯವಹರಿಸ್ತಾವೆ. ಹೀಗಾಗಿ ನಮ್ಮ ರಾಜಕೀಯ ಮತ್ತು ಧಾರ್ಮಿಕ ಸಂಬಂಧಗಳು ಸಾಪೇಕ್ಷ ಸಂಬಂಧಗಳಾಗಿ ಇರಬೇಕು ಅನ್ನುವಂಥದ್ದನ್ನ ಅದು ಪ್ರತಿಪಾದನೆ ಮಾಡುತ್ತೆ. ಇನ್ನು ನಾಲ್ಕನೇದ್ದು ತಟಸ್ಥವಾದ. ತಟಸ್ಥವಾದದಲ್ಲಿ ಇಲ್ಲಿಯೂ ಕೂಡ ಇವು ಎರಡು ಸ್ವತಂತ್ರ ಅಸ್ತಿತ್ವವನ್ನ ಹೊಂದಿರುವಂಥವುಗಳು, ಆದರೆ ಪರಸ್ಪರ ತಮ್ಮ ಅಸ್ತಿತ್ವವನ್ನ ಕಾಯ್ದುಕೊಳ್ಬೇಕು. ಅದರ ಜೊತೆಗೆ ಸಂಬಂಧ ಇದ್ದೂ ಇಲ್ಲದ ಹಾಗೆ ಇರಬೇಕು ಅನ್ನುವಂಥದ್ದನ್ನ ಇದು ಹೇಳುತ್ತೆ. ಈ ಇದ್ದೂ ಇಲ್ಲದ ಹಾಗೆ ಇರುವ ಸಂಬಂಧ ಪರಸ್ಪರ ಗೌರವಿಸ್ತಾ ಪರಸ್ಪರ ಸಲಹೆ ಸೂಚನೆಗಳನ್ನ ಕೊಡುವ ಸ್ವರೂಪದ್ದು ಇದಾಗಿರ್ತದೆ. ಹೀಗಾಗಿ ಈ ತಟಸ್ಥ ಮಾದರಿಯ ಸ್ವರೂಪ ನಾಲ್ಕನೇದ್ದು ಅಂತ ಹೇಳಿಬಿಟ್ಟು ಪರಿಗಣಿಸಬಹುದು. ಈ ನಾಲ್ಕು ಸ್ವರೂಪದ ವಾದಗಳು ರಾಜಕೀಯದಲ್ಲಿ ಧರ್ಮ ಹಸ್ತಕ್ಷೇಪ ಮಾಡಬೇಕೋ ಮಾಡಬಾರದು ಅನ್ನುವಂತಹದ್ದಕ್ಕೆ ನಮಗೆ ಸಿಗುತ್ತೆ. ಆದರೆ ಸಂವಿಧಾನದ ಈ ಸೆಕ್ಯುಲರ್ ಪದದ ಬಳಕೆ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ನಮಗೆ ಈ ನಾಲ್ಕು ವಾದಗಳಲ್ಲಿ ಯಾವುದನ್ನೂ ನಿರ್ದಿಷ್ಟವಾಗಿ ಇದನ್ನೇ ಅನ್ವಯ ಮಾಡಬೇಕು ಅಂತ ಹೇಳುವ ಸ್ವರೂಪದಲ್ಲಿ ನಮಗೆ ಕಂಡು ಬರೋದಿಲ್ಲ. ಆದರೆ ಇವೆರಡು ಹೆಚ್ಚು ಇವತ್ತಿನ ಸಂದರ್ಭದಲ್ಲಿ ಸೂಕ್ತ ಅಂತ ಅನ್ಸುತ್ತೆ. ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಮತ್ತು ಸಮಾನ ಹಕ್ಕು ಅನ್ನುವ ವ್ಯಾಖ್ಯಾನ ಮತ್ತು ಪ್ರಭುತ್ವ ಯಾವುದೇ ಧರ್ಮದಿಂದ ಪ್ರಭಾವಿತವಾಗಬಾರದು ಅನ್ನುವ ವಿಚಾರ ಇದೆ ಅಲ್ವಾ, ಈ ಎರಡು ಅದಕ್ಕೆ ಸೂಕ್ತವಾಗಿ ಕಾಣಿಸ್ತವೆ ಅಂತ ನನಗಾದ್ರೂ ಅನಿಸುತ್ತೆ. ಇನ್ನು ಈ ಧರ್ಮದ ಒಳಗಡೆ, ಇದು ರಾಜಕೀಯದ ಒಳಗಡೆ ಧರ್ಮ ಹಸ್ತಕ್ಷೇಪ ಮಾಡಬೇಕು ಮಾಡಬಾರ್ದು, ಮಾಡಿದರೆ ಏನಾಗ್ತದೆ ಅನ್ನುವಂತಹ ವಾದ ಬೇರೆ ಇದೆ, ಮಾಡೋದ್ರಿಂದ ಏನಾಗಿದೆ ಅನ್ನುವಂಥದ್ದು ನಮ್ಮ ಮುಂದಿದೆ. ಹೀಗೆ ಭುಗಿಲೇಳೋದಕ್ಕೆ, ಈ ಚಿಂತನಾ ಕ್ರಮ ಭುಗಿಲೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ನಾಡಿನಲ್ಲಿ, ನಮ್ಮ ದೇಶದಲ್ಲಿ ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಹೆಚ್ಚು ಬಲಗೊಳ್ಳುವ ಸ್ವರೂಪದ ವಾಗ್ವಾದಗಳು ನಮಗಿವತ್ತು ಗೋಚರವಾಗ್ತಾ ಇವೆ. ಇದು ಧರ್ಮ ಪ್ರೇರಿತವೋ ರಾಜಕೀಯ ಪ್ರೇರಿತವೋ ಅನ್ನೋದಕ್ಕಿಂತ ನನಗೆ ಈ ಚರ್ಚೆ ಯಾಕೆ ಭುಗಿಲೆದ್ದಿದೆ ಅನ್ನುವಂಥದ್ದು ಗ್ರಹಿಸಿಕೊಳ್ಳುವ ಅಗತ್ಯ ಇದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಹಿಂದೂ ರಾಷ್ಟ್ರವಾದದ ಆಲೋಚನಾ ಕ್ರಮ ಏನಿದೆ ಅಂದ್ರೆ, ಪರಂಪರೆಯಲ್ಲಿ ಹಿಂದೂ ಧರ್ಮ ಸರ್ವಧರ್ಮ ಸಹಿಷ್ಣು ಧರ್ಮ ಅನ್ನುವಂಥದ್ದನ್ನ ಹೇಳ್ತಾ ಬಂದಿದೆ. ಹಿಂದಿನ ದೊರೆಗಳು ಈ ಸ್ವರೂಪದ ಬಿರುದುಗಳನ್ನು ಪಡ್ಕೊಂಡಿರುವಂತಹ ಉಲ್ಲೇಖಗಳು ನಮಗೆ ಚರಿತ್ರೆಯಲ್ಲಿ ಸಿಗ್ತವೆ. ಇದರ ಜೊತೆಗೆ ಈಗ ಹಿಂದೂ ಧರ್ಮ ಸರ್ವಧರ್ಮಗಳಿಗೂ ಆಶ್ರಯವನ್ನ ಕೊಟ್ಟಿದೆ.
ಬಹುಸಂಖ್ಯಾತರ ಈ ಧರ್ಮ ಪರಂಪರೆಯಿಂದ ನಡೆಸಿಕೊಂಡು ಬಂದಿರುವಂತಹ ಈ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥದ್ದಾಗಿದೆ. ಹೀಗಾಗಿಯೇ ಬಹುಸಂಖ್ಯಾತರ ಈ ಧರ್ಮ ಮುಂಚೂಣಿಯಲ್ಲಿ ಇರುತ್ತೆ. ಅಲ್ಪಸಂಖ್ಯಾಕ ಧರ್ಮಗಳು ಬಹುಸಂಖ್ಯಾಕ ಧರ್ಮದ ಮೌಲ್ಯಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಇದು ಹೇಳುತ್ತೆ. ಇದು ಒಂದು ರೀತಿಯಲ್ಲಿ RSS ಚಿಂತನಾ ಕ್ರಮದ ರೂಪ ಆಗಿದೆ. ಚರಿತ್ರೆಗೂ ಇದಕ್ಕೂ ಸಂಬಂಧವನ್ನ ಕಲ್ಪಿಸಲಾಗಿದೆ. ಅದು ಚರಿತ್ರೆಯಲ್ಲಿ ಇದೆ ಕೂಡ, ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ನಾವಿಲ್ಲಿ ನೆನಪಿಡಬೇಕಾದಂಥದ್ದೇನು ಅಂತಂದ್ರೆ, ರಾಜಶಾಹಿ ವ್ಯವಸ್ಥೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಅಂತರ ಇದೆ, ವ್ಯತ್ಯಾಸಗಳಿವೆ. ಅರಸೊತ್ತಿಗೆಯ ಕಾಲಘಟ್ಟದ ಬದುಕಿನ ಸಂರಚನೆಗೂ ಪ್ರಜಾಪ್ರಭುತ್ವದ ಕಾಲದ ಬದುಕಿನ ಸಂರಚನೆಗಳು ವ್ಯತ್ಯಾಸಗಳು ಇರೋದರಿಂದಾಗಿ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಬದುಕಿನ ಕ್ರಮದಲ್ಲಿ ವ್ಯತ್ಯಾಸಗಳು ಆಗಿರೋದ್ರಿಂದ ಅವುಗಳನ್ನು ನಾವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕಾಗಿದೆ. ಆದರೆ ನಾವು ಪರಂಪರೆಯನ್ನ ಮುಂದು ಮಾಡಿ ಮತ್ತೆ ನಾವು ಮುಂದುವರೆದ ರಾಷ್ಟ್ರವನ್ನ ಪರಂಪರೆಯ ಹೆಸರಿನಲ್ಲಿ ಹಿಂದೆ ಹೆಜ್ಜೆ ಹಾಕುವ ಆಲೋಚನಾ ಕ್ರಮಕ್ಕೆ ಬಂದು ನಿಲ್ತಾ ಇದ್ದೇವೆ ಅಂತ ಅನಿಸುತ್ತೆ. ಇದು ಒಂದು ರೀತಿಯಲ್ಲಿ ಸಹಿಷ್ಣು ಧರ್ಮ ಅನ್ನುವ ಪರಿಕಲ್ಪನೆ ಇದೆ ಅಲ್ವಾ, ಅದು ರಾಜಶಾಹಿ ವ್ಯವಸ್ಥೆಯಲ್ಲಿ ಒಪ್ಪುವಂತಹದ್ದಾಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ಸರ್ವಧರ್ಮ ಸಹಿಷ್ಣು ಅನ್ನುವಂತಹ ಪದ ಇದೆ ಅಲ್ವಾ, ಇದು ಬಳಸುವ ಅಗತ್ಯ ಇದೆಯೇ ಅಂತ ಪ್ರಶ್ನೆಯನ್ನು ಹಾಕುತ್ತೆ. ಯಾಕೆ ಅಂತಂದ್ರೆ, ಸೆಕ್ಯುಲರ್ ಅನ್ನುವಂತಹ ಪದವನ್ನ ನಾವು ಎಲ್ಲ ಧರ್ಮಗಳಿಗೂ ಸಮಾನ ಹಕ್ಕು ಮತ್ತು ಸಮಾನ ಗೌರವ ಅಂತ ಹೇಳಿದ ಮೇಲೆ ಒಂದು ಇನ್ನೊಂದು ಧರ್ಮದ ಜೊತೆಗೆ ಇದ್ದು ಬದುಕುವಾಗ ಸಹಿಷ್ಣುತೆ ಬೇಕು, ಇರಬೇಕು ಅನ್ನುವಂಥದ್ದು ಯಾಕೆ? ಸಹಬಾಳ್ವೆ, ಸಾಮರಸ್ಯದ ಬಾಳ್ವೆ ಪ್ರಧಾನ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಬೇಕೇ ವಿನಃ ಸಹಿಷ್ಣು ಅನ್ನುವ ಪದ ಅಷ್ಟು ಸಮರ್ಥನೀಯ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ. ಸಹಬಾಳ್ವೆ ಮತ್ತು ಸಾಮರಸ್ಯದ ಬದುಕು ಇಲ್ಲಿ ಏನಾಗಿದೆ, ಸರ್ವಧರ್ಮದ ಸಮಾನ ಗೌರವ, ಸಮಾನ ಹಕ್ಕುಗಳ ಜೊತೆಗೆ ಬೆಸೆದುಕೊಂಡಿದೆ. ಹೀಗಾಗಿ ಯಾರು ಯಾರನ್ನು ಸಹಿಸಿಕೊಳ್ಳುವ ಅಥವಾ ಇನ್ನೊಬ್ಬರ ಹಕ್ಕನ್ನ ಕಿತ್ತಿಕೊಳ್ಳುವ ಅಥವಾ ಹೇರುವ ಪ್ರಶ್ನೆಗಳು ಇಲ್ಲಿ ಬರೋದಿಲ್ಲ ಅಂತ ಅನಿಸುತ್ತೆ. ಹೀಗಾಗಿ ಸಮಾನ ಗೌರವ ಮತ್ತು ಸಮಾನ ಹಕ್ಕಿನ ಪರಿಕಲ್ಪನೆ ನಾವು ಗಮನದಲ್ಲಿಟ್ಕೊಂಡ್ಬಿಟ್ಟು ಇದನ್ನ ಹೀಗೆ ವಿಶ್ಲೇಷಣೆ ಮಾಡಬಹುದು ಅಂತ ಅನಿಸುತ್ತೆ. ಇಲ್ಲಿ ನಾನು ಗಮನಕ್ಕೆ ತರಬೇಕಾದಂತಹ ಒಂದು ಸಂಗತಿ ಅಂತಂದ್ರೆ, ಧರ್ಮ ದೇವಕೇಂದ್ರಿತ ಚಿಂತನೆಯಲ್ಲಿ ತನ್ನ ಪರಿಧಿಯನ್ನ ವಿಸ್ತರಿಸಿಕೊಳ್ತಾ ಹೋಗುತ್ತೆ. ಸಂವಿಧಾನ ಮನುಷ್ಯ ಕೇಂದ್ರಿತ ಚಿಂತನೆಯಲ್ಲಿ ತನ್ನ ಪರಿಧಿಯನ್ನು ವಿಸ್ತರಿಸಿಕೊಂಡು ರೂಪುಗೊಂಡಿದೆ. ಸಂವಿಧಾನಕ್ಕೂ ಮತ್ತು ಧರ್ಮಕ್ಕೂ ಅಥವಾ ರಾಜಕೀಯಕ್ಕೂ ಮತ್ತು ಧರ್ಮಕ್ಕೂ ಇರುವ ಮುಖ್ಯ ಅಂತರ ಬರ್ತಾ ಇರೋದು ಇಲ್ಲೇ ಅಂತ ಅನಿಸುತ್ತೆ. ಧರ್ಮ ಕೇಂದ್ರಿತ ಚಿಂತನೆ ಅಂದಾಗ ದೇವ ಕೇಂದ್ರಿತ ಚಿಂತನೆ ಅದಾಗಿರುತ್ತದೆ. ದೇವರು ಅಂದಾಗ ಭಯ ಅನ್ನುವ ಪರಿಕಲ್ಪನೆ ಅದರ ಜೊತೆಗಿದೆ, ಭಕ್ತಿ ಎನ್ನುವಂತಹದ್ದು ಅದರ ಜೊತೆಗೆ ಸೇರಿಕೊಂಡಿದೆ. ಆದರೆ ಭಯದ ಪರಿಕಲ್ಪನೆ ಏನ್ ಮಾಡಿದೆ ಅಂತಂದ್ರೆ, ಮೌಢ್ಯದ ಬದುಕಿಗೆ ಅದು ದಾರಿಯನ್ನ ಮಾಡಿಕೊಟ್ಟಿದೆ. ವೈಜ್ಞಾನಿಕ ಇರುವಿಕೆಯ ಬದುಕು ಇದರ ಜೊತೆಗೆ ರೂಪುಗೊಂಡಿದ್ದೇ ಆದರೆ ಇಲ್ಲಿ ವೈಜ್ಞಾನಿಕ ಆಧ್ಯಾತ್ಮ ಅನ್ನುವ ಕುವೆಂಪು ಅವರ ಆಲೋಚನಾ ಕ್ರಮ ಏನಿದೆಯೋ ಅದು ಇಲ್ಲಿ ಸೂಕ್ತ ಅಂತ ಅನಿಸುತ್ತೆ.
ಆದರೆ ಅಂಬೇಡ್ಕರ್ ಅವರು ಹೇಳುವಂತಹ ಮಾತೇನು ಅಂತಂದ್ರೆ, ಉದಾರವಾದಿ ಚಿಂತನೆ ಅಥವಾ ಧಾರ್ಮಿಕ ಆಧ್ಯಾತ್ಮ ಅನ್ನುವಂತಹದ್ದು ನೈತಿಕ ವಿಕಾರ ರೂಪಕ್ಕೆ ತಿರುಗಿ ಮುಂದೊಂದು ದಿನ ಅದು ರೂಢಿಗತವಾಗಿ ಹೇರಿಕೆಯ ಕಾನೂನಾಗಿ ಮಾರ್ಪಡುವ ಅಪಾಯಗಳಿವೆ ಅನ್ನುವಂಥದ್ದನ್ನ ಅವರು ಎಚ್ಚರಿಸ್ತಾರೆ ಮತ್ತು ಆ ವಿಷಯವನ್ನ ವಿಶ್ಲೇಷಣೆ ಮಾಡ್ತಾರೆ. ಹೀಗಾಗಿ ನಾವು ಸೆಕ್ಯುಲರ್ ಅನ್ನುವಂತಹ ಪದವನ್ನ ಅದು ಧರ್ಮ ವಿರೋಧಿ ಪದ ಅಂತ ತಿಳಿದುಕೊಳ್ಳುವ ಅಗತ್ಯ ಇಲ್ಲ. ಅದು ಧರ್ಮ ಸಾಮರಸ್ಯವನ್ನ ಪ್ರತಿಬಿಂಬಿಸುವಂತಹ ಪದ ಅನ್ನುವಂತಹದ್ದನ್ನ ನಾವು ಮನವರಿಕೆ ಮಾಡಿಕೊಳ್ಳಬೇಕಾಗಿದೆ. ಸಹಬಾಳ್ವೆಯ ಬದುಕು ಸಾರುವಂತಹ ಪದ ಅನ್ನುವಂತಹದ್ದನ್ನ ನಾವು ಮನನ ಮಾಡಿಕೊಂಡ್ರೆ ಈ ಸಂಗತಿ ತೀರಾ ವ್ಯತಿರಿಕ್ತವಾದಂತಹದ್ದೇನು ಅಲ್ಲ ಅಂತ ಅನಿಸುತ್ತೆ. ನಮಗೆ ನಮ್ಮ ಚಿಂತನಾ ಕ್ರಮಗಳ ಜೊತೆಗೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣಗಳ ಸ್ಥಿತಿಗತಿಗಳನ್ನ ಅವಲೋಕನ ಮಾಡಿದ್ರೆ ಕೆಲವು ಸಂಗತಿಗಳು ನಮಗೆ ಸ್ಪಷ್ಟವಾಗ್ತವೆ. ರಾಷ್ಟ್ರ ರಾಜಕಾರಣದಲ್ಲಿ ಧರ್ಮದ ಹಸ್ತಕ್ಷೇಪ ಅಧಿಕೃತವಾಗಿ ಜಾರಿಯಾದಂತಹ ಸ್ವರೂಪವನ್ನು ನಾವು ಅಲ್ಲಿ ನೋಡ್ತೇವೆ. ಅಂದ್ರೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಧರ್ಮದ ಪ್ರತಿನಿಧಿಯೂ ಹೌದು, ಮುಖ್ಯಮಂತ್ರಿಗಳು ಹೌದು. ಹಾಗೆಯೇ ಸಾಕ್ಷಿ ಮಹಾರಾಜರಾಗಿರಬಹುದು ಅಥವಾ ಪ್ರಜ್ಞಾ ಠಾಕೂರ್ ಅವರಾಗಿರಬಹುದು, ಇವರು ಸಂಸತ್ತಿನಲ್ಲಿ ಸದಸ್ಯರಾಗಿ ಅಧಿಕೃತವಾಗಿ ಇದ್ದಾರೆ. ಇಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಹೋದ್ರೆ ನಮ್ಮ ಭಾರತೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಧಾರ್ಮಿಕ ವಿಚಾರವು ಸಂಕರಗೊಳ್ತಾ ಇದೆ ಅನ್ನುವಂತಹದ್ದು ಸ್ಪಷ್ಟವಾಗುತ್ತೆ. ಇದರ ಅರ್ಥ ಇವೆರಡು ಪ್ರತ್ಯೇಕವಾಗಿಯೇ ಇರಬೇಕಾಗಿತ್ತು ಅನ್ನೋದಕ್ಕಿಂತ ನನಗೆ ಸಾಪೇಕ್ಷ ಮತ್ತು ತಟಸ್ಥವಾದಗಳು ಇವೆರಡು ಹತ್ತಿರ ಅಂತ ನನಗನ್ಸುತ್ತೆ, ನಾನು ಆರಂಭದಲ್ಲಿ ಹೇಳಿರುವಂಥವು. ಹೀಗಾಗಿ ನಮಗೆ ಈ ಎರಡು ವಾದಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋದಾಗ ನಮ್ಮ ಸಂವಿಧಾನದ ಪರಿಭಾಷೆಯ ಜೊತೆಗೆ ನೋಡಿದಾಗ ದೇಶದ ಯಾವುದೇ ಪ್ರಜೆ ಚುನಾವಣೆಗೆ ನಿಲ್ಲಬಹುದು, ಆಯ್ಕೆಯಾಗಬಹುದು, ಅಧಿಕಾರವನ್ನ ಪಡೆದುಕೊಳ್ಳಬಹುದು. ಅದರಲ್ಲೇನು ಎರಡನೆಯ ಮಾತಿಲ್ಲ. ಆದರೆ ಒಬ್ಬ ವ್ಯಕ್ತಿ ಧಾರ್ಮಿಕ ಸಂಸ್ಥೆಗಳನ್ನ ನಡೆಸಿಕೊಂಡು ಹೋಗುವಂಥವರು, ಧರ್ಮದ ಲಾಂಛನಗಳನ್ನ ಧರಿಸಿಕೊಂಡು ಇರುವಂಥವರು, ಆ ಧರ್ಮದ ಪ್ರತಿನಿಧಿತ್ವವನ್ನು ವಹಿಸಿಕೊಂಡೇ ರಾಜಕೀಯ ವ್ಯವಸ್ಥೆಯ ಒಳಗಡೆ ಕಾಲಿಡುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಇಲ್ಲಿಯ ಪ್ರಶ್ನೆ. ಒಂದು ವೇಳೆ ಈ ಧರ್ಮ ಸಂಸ್ಥೆಯ ನಾಯಕರುಗಳು ಧಾರ್ಮಿಕ ಲಾಂಛನಗಳನ್ನೆಲ್ಲ ತೆಗೆದಿಟ್ಟು ಅಥವಾ ಇದರೊಂದಿಗೆ ಧರ್ಮದ ಪದಾಧಿಕಾರದ ಪಟ್ಟವನ್ನ ತ್ಯಜಿಸಿ ಚುನಾವಣೆಗೆ ಬಂದಿದ್ದೇ ಆದರೆ ಅವರು ಕೂಡ ಒಬ್ಬ ಸಾಮಾನ್ಯ ಪ್ರಜೆಯೇ, ಅದರಲ್ಲೇನು ಎರಡನೇ ಮಾತಿಲ್ಲ. ಅವರು ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇದೆ ಮತ್ತು ವಹಿಸಬೇಕು, ವಹಿಸಲಿ. ಆದರೆ ಧರ್ಮದ ಲಾಂಛನಗಳ ಜೊತೆಗೆ ಮತ್ತು ಪದಾಧಿಕಾರದ ಜೊತೆಗೆ ರಾಜಕೀಯ ವ್ಯವಸ್ಥೆಯ ಒಳಗಡೆ ಕೈ ಹಾಕುವಂತಹದ್ದು ಅಷ್ಟು ಸಮರ್ಥನೀಯವಲ್ಲ. ಅದು ಧರ್ಮದ ಅಸ್ತಿತ್ವಕ್ಕೂ ಕೂಡ ಪರೋಕ್ಷವಾಗಿ ಧಕ್ಕೆಯನ್ನು ತರುತ್ತೆ. ಧರ್ಮಕ್ಕೆ ನಮ್ಮಲ್ಲಿ ಒಂದು ಪಾವಿತ್ರ್ಯತೆ ಇದೆ,
ಅದಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ. ಆ ಘನತೆಗೆ ಧಕ್ಕೆ ತರುವ ಕೆಲಸವಾಗುತ್ತೆ. ಹೀಗಾಗಿಯೇ ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಸೆಕ್ಯುಲರ್ ಅನ್ನುವ ಪದದ ಜೊತೆಗೆ ನಾವು ನೈತಿಕತೆಯನ್ನ ಬೆಸೆಯಬೇಕಿದೆ ಅನ್ನುವಂಥದ್ದು, ಅಥವಾ ನೈತಿಕತೆಯ ಮೂಲಕ ನಾವು ಅದನ್ನ ನೋಡಬೇಕು, ಗ್ರಹಿಸಬೇಕು ಅನ್ನುವಂಥದ್ದು ಇದೆ ಅಲ್ವಾ, ಅದು ಹೆಚ್ಚು ಅರ್ಥಪೂರ್ಣ ಅಂತ ಅನ್ಸುತ್ತೆ. ಧಾರ್ಮಿಕ ಕ್ಷೇತ್ರಕ್ಕೆ ಇರುವ ಸ್ಥಾನಮಾನ, ಗೌರವ, ಅದು ತನ್ನ ನೈತಿಕತೆಯ ಮೂಲಕ ಕಾಪಾಡಿಕೊಳ್ಳುವುದರ ಜೊತೆಗೆ ಸಾಪೇಕ್ಷವಾದದ ಸ್ವರೂಪ ಏನಿದೆಯೋ ಅದು ಹೆಚ್ಚು ಅನುಕರಣೀಯ ಅಂತ ಅನಿಸುತ್ತೆ. ಮತ್ತು ಅದರ ಜೊತೆಗೆ ತಟಸ್ಥವಾದವು ಕೂಡ ಇನ್ನೂ ಹೆಚ್ಚು ಸರ್ವಶ್ರೇಷ್ಠತಮವಾದಂತಹ ಸಂಗತಿ ಅಂತ ನಾನು ಅಂದ್ಕೊಳ್ತೇನೆ. ಇವೆರಡು ಏನಾಗ್ತವೆ, ರಾಜಕೀಯದ ಒಟ್ಟಿಗಿನ ಇರುವ ಸಂಬಂಧಗಳ ಸೂಕ್ಷ್ಮ ರೀತಿಯನ್ನ ಅವು ತಿಳಿಸ್ತಾವೆ. ಅವುಗಳನ್ನು ನಾವು ಅನುಸರಿಸಬಹುದಾದ ಸಾಧ್ಯತೆಗಳು ಅಂತ ನನಗೆ ಅನಿಸುತ್ತೆ. ಆದರೆ ನನ್ನ ಒಲವು ಅಧಿಕೃತವಾಗಿ ತಟಸ್ಥವಾದದಕ್ಕೆ ವಾಲುವಂತಹದ್ದಾಗಿದೆ. ಈ ಧರ್ಮ ಮತ್ತು ರಾಜಕೀಯದ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಆದ ಬೆಳವಣಿಗೆಗಳು ಕೆಲವಷ್ಟು ತುಂಬಾ ವ್ಯತಿರಿಕ್ತವಾಗಿವೆ. ಅಂದ್ರೆ ಪ್ರೊಫೆಸರ್ ಎಂ ಕಲಬುರ್ಗಿ ಅವರ ಹತ್ಯೆ, ಗೌರಿ ಲಂಕೇಶ್ ಅವರ ಹತ್ಯೆ, ಇಂಥವುಗಳನ್ನು ನೋಡಿದಾಗ ಕರ್ನಾಟಕದಲ್ಲಿಯೂ ಕೂಡ ಧರ್ಮ ಮತ್ತು ಪ್ರಗತಿಪರ ಚಿಂತನೆ, ಧರ್ಮ ಮತ್ತು ರಾಜಕೀಯದ ಚಿಂತನೆ, ಇವುಗಳ ನಡುವೆ ನಡೆದ ಸಂಘರ್ಷ ಇದು ಪ್ರತಿಬಿಂಬಿಸುತ್ತೆ. ಸಂಪ್ರದಾಯವಾದಿ ಚಿಂತಕರು ಪ್ರಗತಿಪರ ಚಿಂತಕರ ಮೇಲೆ ಮಾಡುವ ಈ ಸ್ವರೂಪದ ದಾಳಿಯೂ ಕೂಡ ಏನಾಗಿದೆ, ಪರೋಕ್ಷವಾಗಿ ಈ ರಾಜಕೀಯ ಮತ್ತು ಧಾರ್ಮಿಕ ಸಂಬಂಧಗಳ ಸ್ವರೂಪವನ್ನ ಸಂಕೀರ್ಣಗೊಳಿಸಿದ್ದರ ಪರಿಣಾಮದಿಂದಾಗಿ ಈ ಸ್ಥಿತಿಯನ್ನ ನಾವು ಎದುರಿಸ್ತಾ ಇದ್ದೇವೆ ಅಂತ ಅನಿಸುತ್ತೆ. ಕರ್ನಾಟಕದಲ್ಲಿ ಕೂಡ ಧಾರ್ಮಿಕ ವಿಚಾರಗಳು ರಾಜಕೀಯದ ಜೊತೆಗೆ ಬೆರೆತಿವೆ ಮತ್ತು ಬೆರೆಯೋದಕ್ಕೆ ಹಾತೊರೆಯುವ ಗುಣವೂ ಕೂಡ ಇದೆ. ಉಡುಪಿಯ ಮಠದ ಶಿರೂರು ಸ್ವಾಮೀಜಿಯವರು ಚುನಾವಣೆಗೆ ನಿಲ್ಲುವುದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರು ಹೇಳಿರುವಂತಹದ್ದನ್ನ ನಾವು ನೋಡಿದ್ವಿ. ಮತ್ತು ಮಾಧ್ಯಮಗಳು ಕೂಡ ಆ ಸಂದರ್ಭದಲ್ಲಿ ಧರ್ಮ ಕೇಂದ್ರಿತ ನಾಯಕರನ್ನೇ ಆಯ್ಕೆ ಮಾಡುವ ಸಾಧ್ಯತೆಗಳು ಹೆಚ್ಚಿವೆ ಅನ್ನುವಂತಹ ಸುದ್ದಿಯನ್ನ ಪ್ರಸಾರ ಮಾಡಿದೆ. ಅಂದ್ರೆ ನನಗೆ ಹೇಳಬೇಕಾಗಿದ್ದೇನು ಅಂತಂದ್ರೆ, ಕರ್ನಾಟಕದಲ್ಲಿಯೂ ಕೂಡ ಧಾರ್ಮಿಕ ಹಸ್ತಕ್ಷೇಪದ ಹೆಜ್ಜೆಯ ಗುರುತುಗಳು ಕಾಣಿಸ್ತಾ ಇವೆ ಸ್ಪಷ್ಟವಾಗಿ ಅನ್ನುವಂಥದ್ದು. ಎರಡನೇದು, ಮೀಸಲಾತಿಯ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಸಂಘರ್ಷಗಳು ಈ ಸಂದರ್ಭದಲ್ಲಿ ನನಗೆ ನೆನಪಾಗ್ತವೆ. ಈ ಮೀಸಲಾತಿಯ ಕುರಿತು ಬಲಿಷ್ಠ ಜಾತಿಗಳು ಮೀಸಲಾತಿಯನ್ನ ಕೇಳುವಂತಹದ್ದನ್ನ ನೋಡಿದ್ರೆ ಮತ್ತು ಮುಖ್ಯಮಂತ್ರಿ ಅವರಿಗೆ ಅಧಿಕಾರದ ಬಗ್ಗೆ ಬೆದರಿಕೆ ಹಾಕುವಂತಹ ಮಾತುಗಳನ್ನ ಆಡುವಂತಹದ್ದು ನೋಡಿದ್ರೆ, ನಿಮ್ಮನ್ನ ಕುರ್ಚಿಯಿಂದ ಕೆಳಗಿಳಿಸ್ತೇವೆ ಅನ್ನುವ ಪರಿಭಾಷೆಯ ಮಾತುಗಳು ಇದ್ದಾವಲ್ವಾ, ಇದು ಏನ್ ಮಾಡುತ್ತೆ, ಒಂದು ರೀತಿಯಲ್ಲಿ ರಾಜಕೀಯ ಹಸ್ತಕ್ಷೇಪದ ಸ್ವರೂಪವನ್ನೇ ಅಧಿಕೃತವಾಗಿ ತಿಳಿಸುತ್ತೆ. ಕರ್ನಾಟಕದಲ್ಲಿ ಎದ್ದಂತಹ ಈ ಮೀಸಲಾತಿಯ ಹಿನ್ನೆಲೆಯಲ್ಲಿ ಬೇಡಿಕೆ ಇತ್ತೀಚಿನದಾದರೂ ರಾಷ್ಟ್ರ ಮಟ್ಟದಲ್ಲಿ ಇದರ ವಿಚಾರಗಳನ್ನು ನೋಡಿದ್ರೆ ಇದಕ್ಕೆ 10-15 ವರ್ಷಗಳ ಹಿಂದಿನ ಚರಿತ್ರೆ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮೀಸಲಾತಿಯನ್ನ ಮೊದಲು ನಿರಾಕರಣೆಯ ಸ್ವರೂಪದಲ್ಲಿ ಪ್ರತಿಪಾದನೆ ಮಾಡಿದರು. ಅನಂತರದಲ್ಲಿ
ಬಲಿಷ್ಠ ಜಾತಿಗಳು ನಮಗೂ ಕೂಡ ಮೀಸಲಾತಿಯನ್ನ ಕೊಡಿ ಅನ್ನುವ ಪರಿಭಾಷೆಯನ್ನ ಮುಂದೊಡ್ಡಿ ಇರುವ ಮೀಸಲಾತಿಯನ್ನ ಭ್ರಷ್ಟಗೊಳಿಸುವ ಅಥವಾ ಅದನ್ನ ನಾಶದ ಅಂಚಿಗೆ ತಳ್ಳುವ ಒಂದು ತಂತ್ರಗಾರಿಕೆಯ ಪರಿಭಾಷೆಯಾಗಿ ಅದು ಬಳಕೆಯಾಗಿದೆ ಅಂತ ನಾನು ಅಂದುಕೊಳ್ತೇನೆ. ಹಾಗೆಯೇ ಇಲ್ಲಿಯೂ ಕೂಡ ಸ್ವಹಿತಾಸಕ್ತಿಯ ಸಂಗತಿಗಳೇ ಪ್ರಧಾನವಾಗಿ ಅದು ರೂಪುಗೊಂಡದ್ದು ಅಂತ ನಾನು ಅಂದುಕೊಳ್ತೇನೆ. ಇದರ ಜೊತೆಗೆ ನಮ್ಮಲ್ಲಿ ನಿಗಮ ಮಂಡಳಿಗಳು ಜಾತಿ ಕೇಂದ್ರಿತ ನೆಲೆಯಲ್ಲಿ ರೂಪಿಸಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಸಮರ್ಥನೀಯ? ಇವು ಯಾಕೆ ಬಂದವು ಅಂತಂದ್ರೆ, ಯಾವಾಗ ಧರ್ಮ ಸಂಸ್ಥೆಗಳು ಜಾತಿನಿಷ್ಠವಾಗಿ ಕೆಲಸವನ್ನ ಮಾಡೋದಕ್ಕೆ ಆರಂಭ ಮಾಡ್ತಾವೆಯೋ ಆಗ ರಾಜಕೀಯ ವ್ಯವಸ್ಥೆ ತನ್ನ ಲಾಭಕ್ಕೋಸ್ಕರವಾಗಿ ಮತ ಬ್ಯಾಂಕ್ ಅನ್ನಾಗಿ ಪರಿಗಣಿಸಿಬಿಟ್ಟು ಅದು ಆ ಜಾತಿ ಕೇಂದ್ರಿತ ಚಿಂತನಾ ಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡುತ್ತೆ ಮತ್ತು ಪ್ರೋತ್ಸಾಹಿಸುತ್ತೆ. ಅನುದಾನಗಳನ್ನ ನೀಡುವಂತಹದ್ದು, ನಿಗಮ ಮಂಡಳಿಗಳನ್ನ ಸ್ಥಾಪಿಸುವಂತಹದ್ದು, ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಧಾರ್ಮಿಕ ಚಿಂತನೆಯನ್ನ ರಾಜಕೀಯ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳುವ ವಿಧಾನವಾಗಿದೆ. ಈ ವಿಧಾನ ಪರೋಕ್ಷವಾಗಿ ಏನಾಗುತ್ತೆ ಅಂದ್ರೆ ಧಾರ್ಮಿಕ ಚಿಂತನಾ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸಿದ ಹಾಗೆ ಆಗುತ್ತೆ. ರಾಜಕೀಯ ಚಿಂತನೆ ಕೂಡ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ, ಧಾರ್ಮಿಕ ಚಿಂತನೆಯು ಕೂಡ ತನ್ನ ಮೂಲದ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗಿಯೇ ಅಂಬೇಡ್ಕರ್ ಅವರು ಎರಡೂ ಕ್ಷೇತ್ರಗಳಿಗೂ ಕೂಡ ನೈತಿಕ ಜವಾಬ್ದಾರಿ ಅನ್ನುವಂಥದ್ದು ಅಗತ್ಯ ಅನ್ನುವ ಪ್ರತಿಪಾದನೆ ಇದೆಯಲ್ಲ, ಪದೇ ಪದೇ ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಹೀಗಾಗಿ ಈ ನೈತಿಕ ಜವಾಬ್ದಾರಿಯನ್ನ ಇಟ್ಕೊಂಡ್ಬಿಟ್ಟು ನಾವು ಏನ್ ಮಾಡಬೇಕಾಗಿದೆ, ರಾಜಕಾರಣ ಮತ್ತು ಧರ್ಮಕಾರಣ ಇವೆರಡನ್ನೂ ನೋಡುವ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಅಂದ್ರೆ ಜಾತಿ ಹಿತಾಸಕ್ತಿಯನ್ನ ಇಟ್ಟುಕೊಂಡು ಹೋಗೋದ್ರಿಂದ ಜಾತಿಗಳ ಪಾಲನೆ ಪೋಷಣೆ ಆಗ್ತದೆಯೇ ವಿನಃ ಸಮಗ್ರ ಜನತೆಯ ಪಾಲನೆ ಪೋಷಣೆ ಇದರಿಂದ ಸಾಧ್ಯ ಇಲ್ಲ. ಇದರಿಂದ ಜನಗಳ ಮನಸ್ಸಿನಲ್ಲಿ ಒಡಕುಂಟಾಗುತ್ತೆ, ಸಂಘರ್ಷಗಳು ಉಂಟಾಗ್ತವೆ. ಧರ್ಮ ಸಾಮರಸ್ಯಕ್ಕಿಂತ ಧರ್ಮ ಸಂಘರ್ಷಗಳೇ ಪ್ರಧಾನವಾಗಿ ಆಂತರಿಕವಾದ ಸಂಘರ್ಷಗಳು ಉಲ್ಬಣಗೊಳ್ಳುತ್ತವೆ. ಹೀಗಾಗಿ ನಮ್ಮ ಧಾರ್ಮಿಕ ಚಿಂತನಾ ಕ್ರಮ ರಾಜಕೀಯ ವ್ಯವಸ್ಥೆಯ ಒಟ್ಟಿಗೆ ಎಷ್ಟರ ಮಟ್ಟಿಗೆ ಬಳಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ನಮ್ಮಷ್ಟಕ್ಕೆ ನಾವೇ ಪ್ರಶ್ನಿಸಿಕೊಂಡು ಜಿಜ್ಞಾಸೆಗೆ ಒಳಗೆ ಮಾಡಿಕೊಳ್ಬೇಕಾಗಿದೆ. ಹೀಗಾಗಿ ನನಗೆ ಇವತ್ತಿನ ಸಂದರ್ಭದಲ್ಲಿ ಅನಿಸೋದು, ಮತ ಬ್ಯಾಂಕ್ ಮೂಲದ ಜಾತಿ ಕೇಂದ್ರಿತ ಚಿಂತನೆಯನ್ನ ನಾವು ಅದು ಹೇಗೆ ನಾಶಗೊಳಿಸಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸುವ ಅಗತ್ಯ ಇದೆ. ಜಾತಿ ಮತ್ತು ಮತ ಕೇಂದ್ರಿತ ವೋಟ್ ಬ್ಯಾಂಕ್ ಚಿಂತನಾ ಕ್ರಮವನ್ನ ಭಗ್ನಗೊಳಿಸುವ ಪ್ರಕ್ರಿಯೆಗೆ ಮುಂದಾಗುವ ಅಗತ್ಯ ಇದೆ. ಹೀಗೆ ಮುಂದಾಗದೆ ಹೋದ ಪಕ್ಷದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿಯುತ್ತಾ ಹೋಗುತ್ತೆ. ಇದು ಇಲ್ಲಿ ನಾನು ಮಾತನಾಡ್ತಾ ಇರೋದು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಿಸಿ ಇದನ್ನು ನಾನು ಹೇಳ್ತಾ ಇಲ್ಲ. ಅದು ಕ್ರೈಸ್ತ ಧರ್ಮ ಆಗಿರಬಹುದು, ಇಸ್ಲಾಂ ಧರ್ಮ ಆಗಿರಬಹುದು, ಅಥವಾ ಹಿಂದೂ ಧರ್ಮ ಆಗಿರಬಹುದು, ಅಥವಾ ಸಿಖ್ ಧರ್ಮ ಆಗಿರಬಹುದು, ಬೌದ್ಧ ಧರ್ಮ ಆಗಿರಬಹುದು. ಯಾವುದೇ ಧರ್ಮ ಆಗಿದ್ದಾಗಲೂ ಕೂಡ ತನ್ನ ಧಾರ್ಮಿಕ ನೈತಿಕತೆಯ ಜೊತೆಗೆ ನಿಂತ್ಕೊಂಡ್ಬಿಟ್ಟು ರಾಜಕೀಯ ಸಂಪರ್ಕದ ಸಾಧ್ಯತೆಗಳು ಎಷ್ಟು ಸಾಧ್ಯವೋ ಅಷ್ಟು ದೂರದಿಂದ ಗೌರವಯುತವಾಗಿ ಅದನ್ನು ನೋಡುವ ಅಗತ್ಯ ಇದೆ. ಈಗಾಗಲೇ ಕೆಲವು ಧರ್ಮದ ನಾಯಕರು ಹೇಳಿರುವಂತಹದ್ದಿದೆ. ಧಾರ್ಮಿಕ ನಾಯಕರು ರಾಜಕಾರಣಿಗಳಿಗೆ ಸಲಹೆ ಸೂಚನೆಗಳನ್ನ ಕೊಡುವುದು ಸೂಕ್ತ, ಆದರೆ ತಾವೇ ರಾಜಕಾರಣಕ್ಕೆ ಪ್ರವೇಶ ಮಾಡುವಂತಹದ್ದು ಸರಿಯಲ್ಲ ಅನ್ನುವಂತಹ ಮಾತನ್ನ ಪಂಡಿತಾರಾಧ್ಯ ಸ್ವಾಮೀಜಿ ಅಂತವರು ಹೇಳಿರುವಂತಹದ್ದಿದೆ. ಆದರೆ ಇದು ಕೇವಲ ಕೆಲ
ವರ್ಗದ ಅಥವಾ ಒಂದು ಧರ್ಮದ ಚಿಂತನಾಕ್ರಮ ಆಗದೆ ಸರ್ವಧರ್ಮದ ಚಿಂತನಾಕ್ರಮ ಆಗುವ ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಿ ಧರ್ಮ ಮತ್ತು ರಾಜಕೀಯ ಪರಸ್ಪರ ಬೆರೆತಾಗ ಏನಾಗ್ತದೆ ಅನ್ನುವಂಥದ್ದಕ್ಕೆ ನಮಗೆ ಕಣ್ಮುಂದಿಗೆ ಉದಾಹರಣೆಗಳಿವೆ. ಗೋವನ್ನ ಮುಂದೆ ಮಾಡಿ ಅದರ ಗೋಹತ್ಯೆಯ ಸಂಗತಿಯಿಂದಾಗಿ ಕಲುಷಿತವಾದ ವಾತಾವರಣ ಸಮಾಜದಲ್ಲಿ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಂತಹ ವಾತಾವರಣವನ್ನ ನಾವು ಗಮನಿಸ್ತೇವೆ. ಘರ್ ವಾಪಸಿ ಅಂಥ ಸಂಗತಿಗಳು ನಾವು ನೋಡ್ತೇವೆ. ಆಮೇಲೆ ಅಂತರ್ಜಾತೀಯ ವಿವಾಹಕ್ಕೆ ಸಂಬಂಧಿಸಿದಂತಹ ಚಿಂತನೆಗಳ ಧರ್ಮಾಂತರದ ವಿವಾಹದ ವಿಚಾರಗಳಿಗೆ ಸಂಬಂಧಿಸಿದಂತಹ ವಿಚಾರಗಳು ಇವೆಲ್ಲ ಏನಾಗ್ತವೆ, ಧರ್ಮದ ಚಿಂತನಾಕ್ರಮದ ಹಿನ್ನೆಲೆಯಲ್ಲಿ ಎದ್ದಂತಹ ಸಂಘರ್ಷಗಳಾಗ್ತವೆ. ಈ ಎಲ್ಲ ಸಂಘರ್ಷಗಳಿಗೆ ಮೂಲ ಕಾರಣ ಎಲ್ಲಿದೆ ಅಂತಂದ್ರೆ ಅದು ರಾಜಕೀಯ ಅಧಿಕಾರ ಪಡೆದುಕೊಳ್ಳುವ ಆಮಿಷದಲ್ಲಿದೆ, ಅಥವಾ ರಾಜಕೀಯ ಅಧಿಕಾರವನ್ನ ಪಡೆದುಕೊಳ್ಳುವ ಸನ್ನಾಹದಲ್ಲಿ ಇವೆಲ್ಲ ಅಡಗಿವೆಯೇ ವಿನಃ ಬಹುಸಂಖ್ಯಾಕ ವರ್ಗ ಇದನ್ನ ಬಯಸೋದಿಲ್ಲ ಮತ್ತು ನಿರೀಕ್ಷೆ ಮಾಡೋದಿಲ್ಲ. ಸಾಮಾನ್ಯ ಜನತೆ ಶಾಂತಿ ನೆಮ್ಮದಿಯ ಬದುಕನ್ನ ನಿರೀಕ್ಷೆ ಮಾಡ್ತಾರೆಯೇ ವಿನಃ ಸಂಘರ್ಷದ ಬದುಕನ್ನ ಅವರು ಆಯ್ಕೆಯನ್ನ ಮಾಡೋದಿಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಸ್ವಾತಂತ್ರ್ಯ ಸಿಕ್ಕ ನಂತರದ ಇಲ್ಲಿಯವರೆಗಿನ ಅವಧಿಯನ್ನ ನಾವು ನೋಡಿದ್ರೆ ಭಾರತ ಸಮೃದ್ಧಿಯನ್ನ ಸಾಧಿಸಿದೆ ಅನ್ನುವುದನ್ನು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ವ್ಯವಸ್ಥೆ ಎಲ್ಲವೂ ಹದಗೆಟ್ಟಿದೆ ಅಂತ ವ್ಯಾಖ್ಯಾನಿಸುವ ಅರ್ಥೈಸುವ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ನನಗೆ ಹೀಗನ್ಸುತ್ತೆ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯರಿಗೆ ಇದ್ದ ಸ್ಥಾನಮಾನಗಳು, ದಲಿತರಿಗೆ ಇದ್ದ ಸ್ಥಾನಮಾನಗಳು, ಅಲ್ಪಸಂಖ್ಯಾತರಿಗೆ ಇದ್ದಂತಹ ಸ್ಥಾನಮಾನಗಳು ಈಗ ಹೇಗಿವೆ, ಏನಿವೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೊರಟ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಆಗಿವೆ. ಈ ಬದಲಾವಣೆಗಳು ರಾಷ್ಟ್ರವನ್ನ ಕಟ್ಟುವಲ್ಲಿ, ಬೆಳೆಸುವಲ್ಲಿ ಸಹಾಯಕಾರಿಯಾಗಿವೆ ಮತ್ತು ಸಮಾಜವನ್ನ ಸಂಘಟಿಸುವಲ್ಲಿ, ಪುನರ್ರೂಪಿಸುವಲ್ಲಿ ರಾಜಕೀಯ, ರಾಜಕಾರಣ ಮತ್ತು ಧರ್ಮ ಕಾರಣಗಳು ಕೂಡ ಕೆಲಸ ಮಾಡಿವೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ನೋಡಬಹುದಾದ ಸಂಗತಿಗಳು ಇದ್ದಾವೆ ಅನ್ನುವಂಥದ್ದನ್ನ ನಾವು ಮರೆಯುವ ಹಾಗಿಲ್ಲ. ಹೀಗಾಗಿ ನಮ್ಮ ಸಂವಿಧಾನ ಇಂತಹ ಬದುಕಿನ ನಿರ್ವಹಣೆಗೆ ಅನುವು ಮಾಡಿಕೊಟ್ಟಿದೆ. ಬಹುತ್ವದ ಭಾರತ ಒಟ್ಟಿಗೆ ಸಾಗುವಂತಹದ್ದಕ್ಕೆ ಅದು ಅನುವು ಮಾಡಿಕೊಟ್ಟಿದೆ ಅನ್ನುವಂಥದ್ದನ್ನ ಹೇಳದೇ ಇರಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಉಳಿಸಿಕೊಳ್ಳುವ ಅಗತ್ಯ ಇದೆ. ಅದನ್ನ ಉಳಿಸಿಕೊಳ್ಬೇಕು ಅಂತಂದ್ರೆ ಪ್ರಜಾಪ್ರಭುತ್ವವೇ ನಮ್ಮ ಧರ್ಮ, ಸಂವಿಧಾನವೇ ನಮ್ಮ ಧರ್ಮಗ್ರಂಥ ಅನ್ನುವ ಒಂದು ಸಾಮಾನ್ಯ ನಿಲುವಿಗೆ ನಾವು ಬಂದು ನಿಲ್ಲುವ ಅಗತ್ಯ ಇದೆ. ಇದು ರಾಜಕೀಯ ನೆಲೆ ನಿಲುವುಗಳ ದೃಷ್ಟಿಯಿಂದ ಅನಿವಾರ್ಯವಾಗಿದೆ. ತಮ್ಮ ತಮ್ಮ ಧರ್ಮಗಳ ನೆಲೆ ನಿಲುವುಗಳನ್ನ ಸಂವಿಧಾನ ಅದಕ್ಕೆ ಹಕ್ಕುಗಳನ್ನ ಕೊಟ್ಟಿದೆ. ಆ ಹಕ್ಕುಗಳಿಗೆ ಅನುಗುಣವಾಗಿ ಅವು ತಮ್ಮ ಧರ್ಮಾಚರಣೆಗಳ ಜೊತೆಗೆ ಬದುಕಬಹುದು, ಆಚರಿಸಬಹುದು, ಆರಾಧಿಸಬಹುದು. ಆ ಹಕ್ಕುಗಳನ್ನ ಬಳಸಿಕೊಂಡ್ಬಿಟ್ಟು ಭಾರತದ ಸಂವಿಧಾನದ ನೀತಿಯನ್ನ ಎತ್ತಿ ಹಿಡಿದು ಭಾರತದ ಬಹುತ್ವದ ಪರಿಕಲ್ಪನೆಯನ್ನ ನಾವು ಇನ್ನಷ್ಟು ವೃದ್ಧಿಗೊಳಿಸುವ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚಿಂತನೆ ಅದಕ್ಕೆ ಪೂರಕವಾಗಿ ಇರಲಿ ಅಂತ ನಾನು ಬಯಸ್ತೇನೆ.